ಮಲ್ಚಿಂಗಪ್ಪ ಅಂತಂದ್ರೆ ಭೂಮಿಯ ಮೇಲೆ ಹೊದಿಕೆ ಮಾಡೋದಕ್ಕೆ ನಾವು ಮಲ್ಚಿಂಗ್ ಅಂತ ಇಂಗ್ಲೀಷ್ನೊಳಗೆ ಕರಿತೇವೆ, ಹೊದಿಕೆ ಮತ್ತು ಇದು ಅಂತೇಳಿ ಕನ್ನಡದೊಳಗೆ ಕರಿತೇವೆ. ಈ ಮಲ್ಚಿಂಗ್ ಮಾಡೋದ್ರಿಂದ 53 ಥರದ ಪ್ರಯೋಜನಗಳದಾವೆ. ಅದನ್ನು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ 75% ದ್ವಿದಳ ಧಾನ್ಯದ ಕಾಸ್ಟ್ ಮೆಟೀರಿಯಲ್ ಇರಬೇಕು, 25 ದಳದ ಏಕದಳದ ಕಾಸ್ಟ್ ಮೆಟೀರಿಯಲ್ ಇದ್ದಕ್ಕರ CN ರೇಷಿಯೋ ಹತ್ತತ್ತರ 100 kg ಸಾವಯವ ಇಂಗಾಲ 10 kg ಸಾವಯವ ಸಾರಜನಕವನ್ನು ಹಿಡಿದಿಟ್ಟುಕೊಂಡಕ್ಕರ ಹ್ಯೂಮಸ್ ಅನ್ನೋದು ತಯಾರಾಗ್ತದೆ. ಆ ಹ್ಯೂಮಸ್ ಏನು ಮಾಡ್ತದೆ ಅಂದರೆ ಬೆಳೆಗಳಿಗೆ ಬೇಕಾದ 21 ಥರದ ಪೋಷಕಾಂಶಗಳನ್ನು ಕೊಡೋದಲ್ಲದೆ ವಾತಾವರಣದೊಳಗೆ ಇರುವಂಥ ನೀರನ್ನು 1 kg ಹ್ಯೂಮಸ್ ಪ್ರತಿದಿನ 6 ಲೀಟರ್ ನೀರು ಚೆಕ್ಕೊಂಡು ಬೆಳೆಗಳನ್ನು ಬದುಕಿಸ್ತದೆ. ಅದಕ್ಕೆ ನಮ್ಮ ಗಿಡಕ್ಕೆ 50 ಲೀಟರ್ ನೀರು ಬೇಕಾಗಿತ್ತಪ್ಪ ಅಂದ್ರೆ 10 kg ಹ್ಯೂಮಸ್ ಇತ್ತಪ್ಪ ಅಂತಂದ್ರೆ ದಿನ ನಮ್ಗೆ 50 ಲೀಟರ್ ನೀರು ಡಿಪಾಸಿಟ್ ಆಗ್ತದೆ. ಅಂಥದ್ದು ನಮ್ಮ ಗಿಡದ ಬಡ್ಡ್ಯಾಗ 1 ಕ್ವಿಂಟಲ್ ಹ್ಯೂಮಸ್ ಅದ 600 ಲೀಟರ್ ನಮ್ಮ ಗಿಡಕ್ಕೆ ಪ್ರತಿದಿನ ವಾತಾವರಣದಿಂದ ನೀರು ಸಿಗ್ತದೆ. ನಾವು ನೀರು ಬಿಡುವ ಅವಶ್ಯಕತೆ ಇಲ್ಲ. ಯಾವ ಕಂಟ್ರಿಯವ್ರು ವಿಸಿಟ್ ಮಾಡಿದ್ರು? ಈಗ ಫಸ್ಟ್ ಬಂದವರು ನಮ್ಮಲ್ಲಿ ಸ್ಕಾಟ್ಲ್ಯಾಂಡ್ದವರು ವಿದ್ಯಾರ್ಥಿಗಳು PhD ಮಾಡೋರು ಬಂದು 10 ಜನ ಬಂದು ಭಾಳ ರಿಚ್ ಸಾಯಿಲ್ ಅಂತೇಳಿ ಸಂತೋಷಪಟ್ಟು ನಮ್ಮಲ್ಲಿ ಎಂಟ್ರಿ ಮಾಡಿ ಹೋಗ್ಯಾರ ಈ ವಿಸಿಟರ್ಸ್ ಬುಕ್ನೊಳಗೆ. ಆಮೇಲೆ ದಕ್ಷಿಣ ಆಫ್ರಿಕಾದವ್ರು ಬಂದಾರ, ಕಿನ್ಯಾದಿಂದ ದಕ್ಷಿಣ ಆಫ್ರಿಕಾದವ್ರು ಬಂದಾರ, ದಕ್ಷಿಣ ಅಮೇರಿಕಾದಿಂದ ಪ್ರಭುದೇವ್ ಅವರು ಬಂದು ನಮ್ಮ ಉತ್ಪನ್ನಗಳನ್ನೆಲ್ಲ ತಮ್ಮ ದೇಶಕ್ಕೆ ಒಯ್ದು ಒಳ್ಳೆ ಒಂದು ಫಲಿತಾಂಶದ ಜೊತೆಗೆ ನಮ್ಗೆ ಅದನ್ನು ಫಾರ್ಮ್ ಕೊಟ್ಟು ಕಳ್ಸ್ಯಾರ. ನಮಗೆ ಭಾಳ ಸಂತೋಷ ಆಗ್ಯದ. ಕರ್ನಾಟಕದೊಳಗೆ ಭಾರತದೊಳಗೆ ನಮ್ಮದು ಅತ್ಯಂತ ವಿಷಮುಕ್ತ ಆಹಾರ, 100% ಇದು ವಿಷಮುಕ್ತ ಆಹಾರ ಅನ್ನೋದು ದೃಢಪಟ್ಟದು.